ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 7 ಡೇಸ್ ತೊಗೊಂಡಿದ್ವಿ. ಸೊ ಇದರಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ನನ್ನ ಪ್ರೆಸೆಂಟ್ ವೆಯ್ಟ್ ಇಷ್ಟಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಮಾರ್ನಿಂಗ್ ಯಾವಾಗಲೇ ಆಗಲಿ ಬಿಸಿ ನೀರಿನ ಜೊತೆಗೆ ನನ್ನ ಒಂದು ಡಯಟ್ ಸ್ಟಾರ್ಟ್ ಆಗೋದು. ಈಗ ಈ ಒಂದು 5 ಡೇಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ. ನೆನ್ನೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬಿರಿಯಾನಿಯಿಂದ ನೋಡಿ ಎಷ್ಟು ಎಡವಟ್ಟು ಆಗಿಬಿಡುತ್ತೆ ಅಂತ. ಸೊ ನೆನ್ನೆಗೂ ಇವತ್ತಿಗೂ ಸ್ವಲ್ಪ ವೆಯ್ಟ್ ಅನ್ನೋದು ವೇರಿಯೇಷನ್ ಆಗಿದೆ. ಬಟ್ ಇಟ್ಸ್ ಓಕೆ. ಅದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತಾ ಅಂತ ಒಂದು ಭಯ ಇದೆ ನನಗೆ. ಯಾಕಂತಂದರೆ ನಾನ್ ವೆಜ್ ಕೆಲವೊಂದು ಸಲ ಲಾಸ್ಟ್ ಟೈಮ್ ನಾನು ಬರೀ ಚಿಕನ್ ಕರಿ ತಿಂದಾಗ ಏನೂ ಇರಲಿಲ್ಲ. ಅವತ್ತು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿತ್ತು. ಬಟ್ ಈ ಸಲ ಏನೋ ಗೊತ್ತಿಲ್ಲ, ಸ್ವಲ್ಪ ನಾನ್ ವೆಜ್ ತಿಂದಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಆಗಿದೆ. ಬಟ್ ಇಟ್ಸ್ ಓಕೆ. ಇವತ್ತು ಕೂಡ ಚೆನ್ನಾಗಿ ಮಾಡಿದ್ದೀನಿ ಡಯಟು. ಬಟ್ ನೋಡೋಣ ನಾಳಿನ ರಿಸಲ್ಟು. ಬಟ್ 6-7 ಡೇಸ್ ಮಾತ್ರ ತುಂಬ ಸ್ಟ್ರಿಕ್ಟಾಗಿ ಮಾಡಿಕೊಂಡು ನಾನು ಅಂದ್ಕೊಂಡಿರೋ ಟಾರ್ಗೆಟ್ನ ರೀಚ್ ಆಗಬೇಕು. ಯಾಕಂದರೆ 69 ಮೇಲೆ ಹೋಗಬಾರ್ದು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ನನ್ನ ಇವತ್ತಿನ ವೆಯ್ಟ್ ಬಂದುಬಿಟ್ಟು 69.950. ಅಂದರೆ ನೆನ್ನೆಗೂ ಇವತ್ತಿಗೂ 300 ಗ್ರಾಮ್ಸು ಸ್ವಲ್ಪ ವೇರಿಯೇಷನ್ ಜಾಸ್ತಿ ಆಗಿದೆ. ಬಿಕಾಸ್ 2 ಟೈಮ್ಸು ಬಿರಿಯಾನಿ ತಿಂದೆ ಅಂತ ನಾನು ಹೇಳಿದ್ನಲ್ವ. ಅದಾದಮೇಲೆ ನೈಟ್ ಅಂದರೆ ಮಧ್ಯಾಹ್ನ ಅವ್ರ ಮನೆಯಲ್ಲೂ ಸ್ವಲ್ಪ ರೈಸ್ ತಿನ್ನೋದು ಆಯಿತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿನೇ ಇನ್ನು 300 ಗ್ರಾಮ್ಸು ಅದೇನು ಇದಲ್ಲ, ಮಾಡ್ಕೋಬೋದು ಅನ್ನೋ ಥರನೇ. ನನಗೇನಂತಂದರೆ ಮತ್ತೆ 70 ನೋಡಬಾರ್ದು, 69ಗೆ ಬಂದಮೇಲೆ 70 ನೋಡಬಾರ್ದು ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ನನಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇವತ್ತೇನೋ ನನಗೆ ಮಿಸ್ ಹೊಡಿತಾ ಇದೆಯಲ್ವ, ನಾನು ಡಯಟ್ ಕರೆಕ್ಟಾಗಿ ಮಾಡಿದ್ದೀನಿ, ಆದರೂ ಎಲ್ಲೋ ಒಂದು ಕಡೆ ಓಕೆ ಅನ್ನೋ ಥರ ಇದೆ. ನನಗೆ ನಾಳೆ ಸೇಮ್ ವೆಯ್ಟ್ ತೋರಿಸಿದ್ರು ಪರವಾಗಿಲ್ಲ, ಬಟ್ 70 ಬಂದ್ಬಿಡ್ತೀನಾ ಅಂತ ಒಂದು ಭಯ ಇದೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಇನ್ನು ಮಾರ್ನಿಂಗ್ ನಾನು ಚಿಯಾ ಸೀಡ್ಸು ಮತ್ತು ಓವರ್ ನೈಟ್ ಓಟ್ಸ್ ಪುಡ್ಡಿಂಗ್ ಇದೆಯಲ್ವ, ಸೊ ಅದನ್ನೇ ತೊಗೊಂಡೆ. ಇದಾದಮೇಲೆ ಸ್ವಲ್ಪ ಮಧ್ಯಾಹ್ನ ಡಿಮಾರ್ಟ್ಗೆ ಹೋಗಿ ಬಂದಿದ್ದಾಯಿತು. ಡಿಮಾರ್ಟ್ಗೆ ಹೋಗಿದ್ನಲ್ವ, ಸೊ ಅಲ್ಲಿ ಏನಾಯಿತು ಅಂತಂದರೆ ಎಳ್ನೀರು ಕುಡಿದೆ. ಎಳ್ನೀರು ಕುಡ್ಕೊಂಡು ಬಂದೆ. ಇದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಒಂದು ರೊಟ್ಟಿ, ಅದು ಬಂದಿದ್ದೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತ, ರೊಟ್ಟಿ ಮತ್ತು ಕಾಳು ಪಲ್ಯ ತಿಂದಿದ್ದೀನಿ. ಎಲ್ಲೋ ನನಗೆ ಕಾಳು ಪಲ್ಯ ತುಂಬ ಕ್ಯಾಲರೀಸ್ ಜಾಸ್ತಿ ಆಯಿತಾ ಅಂತ ನನಗೆ ಡೌಟು. ಯಾಕಂತಂದರೆ ಬಟಾಣಿ, ಅಳಸಂಡೆ ಕಾಳು ಮತ್ತು ಇದು ಅವರೆಕಾಳು 3 ಥರದ್ದು ಕಾಳು ಹಾಕಿ ಫುಲ್ಲು ಟೊಮೊಟೊ ಹಾಕಿ ಗೊಜ್ಜು ಥರ ಮಾಡ್ಕೊಂಡಿದ್ನ. ಸೊ ಅದು ನನಗೆ ಡೌಟ್ ಹೊಡಿತಾ ಇದೆ. ಸ್ವಲ್ಪ ಒಂದು ರೊಟ್ಟಿ ಸ್ವಲ್ಪ ಈಗ ತೋರಿಸಿದ್ನಲ್ವ, ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಬೇಕು, ನನಗೆ ಅದೊಂದೇ ಡೌಟು. ಅದಾದಮೇಲೆ ಒಂದು 3-3:30 ಅನಿಸುತ್ತೆ ಮಜ್ಜಿಗೆ ತೊಗೊತಾ ಇದ್ದೀನಿ. ಅದಾದಮೇಲೆ ಒಂದು ಗ್ರೀನ್ ಟೀ ತೊಗೊಂಡೆ ಸ್ನೇಹಿತರೆ. ಗ್ರೀನ್ ಟೀಗೋಸ್ಕರ ನಾನು ಇಷ್ಟು ದೊಡ್ಡ ಗ್ಲಾಸಲ್ಲಿ ಗ್ರೀನ್ ಟೀ ಕುಡಿಯೋಕ್ಕೆ ಆಗಲ್ಲ ಅಂತಂದರೆ ಅಷ್ಟು ಕ್ವಾಂಟಿಟಿ ಬೇಕಾಗಿಲ್ಲ. ಮತ್ತು ಇಲ್ಲಿ ನೋಡಿ, ನನ್ನ ಬೇಬಿ ಏರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಜನ ಗಂಜಿ ರೆಸಿಪಿ ಕೇಳ್ತಾ ಇದ್ದೀರಾ. ಸೊ ನಾನು ಅದನ್ನು ಹೇಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀರಾ, ನಾನು ಇನ್ಯಾರ ಜೊತೆ ಶೇರ್ ಮಾಡಲಿ ಅಲ್ವಾ. ತುಂಬ ಜನ ಪಾಪ ರಿಕ್ವೆಸ್ಟ್ ಮಾಡಿದ್ದೀರಾ. ಇದೊಂದು 7 ಡೇಸ್, ಇನ್ನು ನಾಳಿದ್ದು ಆಗೋಯ್ತು ಅಂತಂದರೆ ನಿಮಗೆ 8th ಡೇ ಗಂಜಿ ರೆಸಿಪಿನೇ ಹಾಕ್ತೀನಿ, ಓಕೆನಾ. ಸೊ ಇನ್ನು ಇಲ್ಲಿ ನೋಡಿ, ತುಂಬ ಕೂದಲೆಲ್ಲ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ನನಗೆ ರೀಸನ್ ಬಂದುಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು, ಒಂದು ಸ್ಟ್ರೆಸ್ ಇರಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೇಳ್ತೀನಿ. ಹಾಗೆ ಡ್ರೈ ಫ್ರೂಟ್ಸ್, ನಟ್ಸು, ಸೀಡ್ಸು ತಿಂತಾಯಿದ್ದೀನಲ್ವ, ಅದರಿಂದ ಸ್ವಲ್ಪ ನನಗೆ ಅದರಿಂದನೇ 90% ಇದು ಮಾಡ್ತಾ ಇರೋದು. ಈಗ ಕುಡಿಯೋ ಗಂಜಿ ಕೂಡ ತುಂಬ ಹೆಲ್ದಿ ಇದೆ. ಸೊ ಹಾಗಾಗಿನೇ ನೀವು ನನ್ನನ್ನು ಬೈಕೊತಿದ್ದೀರಾ ಅಂತಲೂ ಗೊತ್ತು. ಅಕ್ಕ ಫುಲ್ಲು ಸ್ಕೋಪ್ ಕೊಡ್ತಾ ಇದ್ದಾರೆ, ರೆಸಿಪಿ ಮಾತ್ರ ಶೇರ್ ಮಾಡ್ತಾ ಇಲ್ಲ ಅಂತ. ದಯವಿಟ್ಟು ಬೈಕೋಬೇಡಿ. ಅದಕ್ಕೆ ಅಂತ ಒಂದು 2 ಡೇಸ್ ವೆಯ್ಟ್ ಮಾಡಿ. ಸೊ ನಾನು ಈ ಥರದ್ದು ಒಂದು ಚಿಕ್ಕ ಗ್ಲಾಸ್ ತೊಗೊಂಡೆ. ಯಾಕೆ ಅಂತಂದರೆ ನಿಮ್ಗೆ ಆವಾಗಲೇ ಹೇಳ್ದಂಗೆ, ಅಷ್ಟು ದೊಡ್ಡ ಗ್ಲಾಸಲ್ಲಿ ಗ್ರೀನ್ ಟೀ ಕುಡಿಯೋದಕ್ಕಿಂತ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಕುಡಿದ್ರೆ ತುಂಬಾ ಓಕೆ, ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ನಾನು ಹೋಗಿದ್ದೆ ಈ ಗ್ಲಾಸ್ಗೋಸ್ಕರ. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೋಸ್ಕರನೂ ಈ ಗ್ಲಾಸ್ ತೊಗೊಬರೋಣ ಅಂತ ಹೋಗಿದ್ದು. ಹಾಗೆ ಸ್ವಲ್ಪ ಓಟ್ಸ್ ಖಾಲಿಯಾಗಿತ್ತು, ಓಟ್ಸ್ ತೊಗೊಬಂದೆ. ಡ್ರೈ ಫ್ರೂಟ್ಸ್ ಅಂತೂ ಆನ್ಲೈನಲ್ಲಿ ಸ್ವಲ್ಪ ಪರವಾಗಿಲ್ಲ. ತುಂಬ ಜನ ಕೇಳ್ತೀರಾ, ಅಕ್ಕ ನೀವೆಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದ್ಬಿಟ್ಟು. ನಾನಲ್ಲ, ಹಸ್ಬೆಂಡ್ ಯಾವಾಗಲೂ ಫ್ಲಿಪ್ಕಾರ್ಟ್ ಗ್ರಾಸರಿ ಓಕೆನಾ, ಗ್ರಾಸರಿಯಲ್ಲಿ ಬುಕ್ ಮಾಡ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ.
ಆನ್ಲೈನಿಗಿಂತನೂ ಸ್ವಲ್ಪ ಆಫ್ಲೈನಲ್ಲಿ ನೋಡಬೇಕು, ನಮಗೆ ಎಲ್ಲಿ ಒಂದು 10 ರೂಪಾಯಿ ಕಡಿಮೆ ಇರುತ್ತೋ ಅಲ್ಲಿ ನೋಡಿ ತೊಗೋಬೇಕು ಸ್ನೇಹಿತರೆ. ನಾನು ಅದು ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಥರದ್ದು ಪೋಷಕಾಂಶಗಳು ಇರೋದರಿಂದ ನಮಗೆ ಮಾರ್ನಿಂಗ್ ತಿನ್ನೋದ್ರಿಂದ ಒಂದು ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಅಂತೂ ಸಿಗುತ್ತೆ. ಇದನ್ನು ಅಫೋರ್ಡಬಲ್ ಇಲ್ಲ, ನಮಗೆ ಇದನ್ನು ತೊಗೊಂಡು ತಿನ್ನೋಕ್ಕಾಗಲ್ಲ ಅನ್ನೋರು ಬರೀ ಓಟ್ಸು ಮತ್ತು ಚಿಯಾ ಸೀಡ್ಸ್ ತೊಗೊಂಡು ನಿಮಗೆ ದಿನ ಯಾವುದು ಅದರಲ್ಲೂ ಫ್ರೂಟ್ಸ್ ಹಾಕ್ಕೊಂಡು ತಿನ್ಬೋದು. ಆ ಥರದ್ದು ಫ್ರೂಟು ದಾಳಿಂಬೆ, ಆಪಲು, ಇಲ್ಲ ಚೇಪೆಕಾಯಿ, ಬನಾನಾ ಸಿಂಪಲ್ ಸ್ನೇಹಿತರೆ, ಬನಾನಾ ಸಿಗುತ್ತೆ, ಕಡಿಮೆ ರೇಟು ಕೂಡ ಇರುತ್ತಲ್ವ. ಸೊ ಆ ಥರ ಇಲ್ಲ, ನಮಗೆ ನಟ್ಸು ಸೀಡ್ಸು ಇದು ಮಾಡ್ತೀವಿ ಅಂತಂದರೆ ಆ ಥರನೂ ತೊಗೋಬೋದು. ಇಲ್ಲ ಅದರ ಆಲ್ಟರ್ ಆಗಿ ಬೇರೆ ಏನಾದ್ರೂ ನೀವು ಹೆಲ್ದಿ ಫುಡ್ಡು ತೊಗೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೆಲ್ತಿ ಫುಡ್ಡು ತೊಗೋಬೋದು. ಇನ್ನು ಗ್ರೀನ್ ಟೀ ಆದಮೇಲೆ ನನ್ನ ಒಂದು ಗಂಜಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನೀವು ಕೇಳ್ತಾನೆ ಇದ್ದೀರಾ, ಅಕ್ಕ ನಿಮ್ಮ ವೆಯ್ಟ್ ಲಾಸ್ ನೋಡಿಬಿಟ್ಟು ನಾನು ಕಾಯೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಹಾಕಿ ಅಂತ. ನಾನು ಪ್ರತಿಯೊಂದು ಕಮೆಂಟು ಓದ್ತೀನಿ ಸ್ನೇಹಿತರೆ, ದಯವಿಟ್ಟು ಯಾರೂ ಬೈಕೋಬೇಡಿ, ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಅಂತಂದ್ಬಿಟ್ಟು. ಪ್ರತಿಯೊಂದು ಕಮೆಂಟು ನಾನು ಓದ್ತೀನಿ, ಎಲ್ಲ ಕಮೆಂಟು ಓದ್ತೀನಿ, ನನಗೆ ನಗುನೇ ಬರ್ತಾ ಇರುತ್ತೆ. ಮತ್ತು ತುಂಬ ಜನ ಅಕ್ಕ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಕ್ಕ ನಾನು ಆಲ್ರೆಡಿ 4 ದಿನದಿಂದ ಮಾಡ್ತಾಯಿದ್ದೀನಿ ಅಂತ ತುಂಬ ಜನ ಹೇಳ್ತಿದ್ರಿ. ಆಗಲೇ ಇವತ್ತು ಒಂದು ಸಿಸ್ಟರ್ 22 ಡೇಸಲ್ಲಿ ನಾನು 5 kg ಲಾಸ್ ಆಗಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಸೂಪರ್ ರಿಸಲ್ಟು ಅದು. ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿರೋದು, ಇದು ನಾನೊಂದು ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಏನೋ ಹೊಟ್ಟೆ ಊರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ನೋ ಥರ ಮಾತ್ರ ತಿಳ್ಕೊಬೇಡಿ. ಈಗ ಯಾರೇ ಕಮೆಂಟಲ್ಲ ಅಕ್ಕ ನಾನು ಇಷ್ಟು ದಿನದಲ್ಲಿ ಇಷ್ಟು kg ಕಮ್ಮಿ ಆಗಿಬಿಟ್ಟೆ, ಇಷ್ಟು ದಿನದಲ್ಲಿ ಇಷ್ಟು kg ಕಮ್ಮಿ ಆಗಿಬಿಟ್ಟೆ ಅಂದರೆ ಅದರ ಕೆಳಗಡೆ ಸುಮಾರು ಜನ ಕೇಳ್ತಾ ಇರ್ತೀರ, ಹೇಗೆ ಮಾಡಿದ್ರಿ ಅಂತ. ಸೊ ಅವ್ರು ಹೇಳ್ತಾರೆ, ಅದು ಖುಷಿನೇ ನನಗೆ, ಏನು ಬೇಜಾರಲ್ಲ. ಬಟ್ ನೀವು ತಿಳ್ಕೊಬೇಕಾಗಿರೋದು, ಅವ್ರ ಬಾಡಿ ಇದ್ದಂಗೆ ನಿಮ್ಮ ಬಾಡಿ ಇರಲ್ಲ. ವೆಯ್ಟ್ ಲಾಸ್ಗೆ ಅವ್ರ ಬಾಡಿ ಕೋಪ್ರೇಟ್ ಮಾಡ್ದಂಗೆ ಮೇ ಬಿ ನಿಮ್ಮ ಬಾಡಿ ಕೋಪ್ರೇಟ್ ಮಾಡದೇ ಇರ್ಬೋದು, ಓಕೆನಾ. ಸೊ ನೀವು ಕರೆಕ್ಟಾಗಿ ನಿಮ್ಮ ಒಂದು ಬಾಡಿ ಬಗ್ಗೆ ನೀವು ರಿಸರ್ಚ್ ಮಾಡಿ, ನಿಮ್ಮ ಬಾಡಿಗೆ ಏನು ಹಿಡಿಯುತ್ತೆ, ಏನು ಹಿಡಿಯಲ್ಲ, ಏನು ಸೆಟ್ ಆಗುತ್ತೆ, ಏನು ಸೆಟ್ ಆಗಲ್ಲ. ಇವನ್ ನಾನು ಹೇಳೋವಾಗೂ ಕೂಡ ನಾನು ಹೇಳ್ತೀನಿ, ನನ್ನ ಡಯಟ್ ಫಾಲೋ ಮಾಡುವಾಗ ಕೂಡ ನಿಮ್ಮ ಬಾಡಿಗೆ ಏನು ಇಷ್ಟ ಆಗುತ್ತೆ, ನಾನು ತಿಂದಿದ್ದೇ ತಿನ್ನಬೇಕು, ನಾನು ಮಾಡಿದ್ದೇ ಮಾಡಬೇಕು ಅನ್ನೋದಿಲ್ಲ. ಕೆಲವರಿಗೆ ಕೆಲವೊಂದು ತಿಂದರೆ ಜೀರ್ಣ ಆಗಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ, ಬ್ಲೋಟಿಂಗ್ ಇರುತ್ತೆ. ಸೊ ಹಾಗಾಗಿನೇ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಒಂದು ಮೋಟಿವೇಶನ್ನಾಗಿ ತಗೊಳ್ಳಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನೀವು ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಓಕೆನಾ. ಇನ್ನು ನೈಟ್ ಗಂಜಿ ತೊಗೊಂಡು ನನ್ನ ಡೇ ರೊಟೀನ್ ಅಂತೂ ಚೇಂಜ್ ಅಂದರೆ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲೋ ನಂಗೆ ಡೌಟ್ ಹೊಡಿತಾ ಇರೋದು ಈ ಅವರೆಕಾಳು ಗೊಜ್ಜಿಂದನೇ ಸ್ವಲ್ಪ ಯಾಕೋ. ಅದು ಬಿಟ್ಟರೆ ಪ್ರಾಮಿಸ್ ನಾನೇನು ಒಂಚೂರು ಓಂ ಶಕ್ತಿ ಪ್ರಸಾದ ಕೊಟ್ಟಿದ್ರು, ಅದೊಂಚೂರು ಕಡಲೆಪುರಿ ತಿಂದೆ, ಅದೇನು ಅಷ್ಟೊಂದು ಇದಿಲ್ಲ. ನೋಡೋಣ ಸ್ನೇಹಿತರೆ, ಅಷ್ಟೇ. ಇವತ್ತಿನ ಡೇ ಡಯಟ್ ಅಂತೂ ಹೀಗಿತ್ತು. ನಾಳಿದ್ದು ಇನ್ನು 2 ಡೇಸ್ ಇದೆ. ಈ 2 ಡೇಸು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಡಯಟ್ ಮಾಡಿ ನನ್ನ ಮಾಮೂಲಿ ಅಂದರೆ 650 ಮೇಲೆ ಒಂದು ಸ್ವಲ್ಪ ಕ್ರಾಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರವರೆಗೂ ಹೋಗುತ್ತೆ ಏನು ಅಂತ. ಓಕೆ, ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಗಂಜಿ ರೆಸಿಪಿ ಅಂತೂ ಖಂಡಿತವಾಗ್ಲೂ ನಾನು ಹಾಕ್ತೀನಿ, ಯಾರೂ ಬೈಕೋಬೇಡಿ. ಮತ್ತು ವಾಕಿಂಗ್ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ. ನಾನು ಮಾಡೋದು ಬರೀ ವಾಕಿಂಗ್ ಮಾತ್ರನೇ. ಸದ್ಯಕ್ಕಂತೂ ನನಗೆ ಎಕ್ಸಸೈಸು ಸೆಟ್ ಆಗ್ತಾಯಿಲ್ಲ, ಹಾಗಾಗಿ ನಾನು ವಾಕಿಂಗಲ್ಲೇ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ತಾಯಿದ್ದೀನಿ. ಓಕೆ, ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗು. ನಾಳೆ ಇನ್ನೊಂದು ಸೂಪರ್ ಆಗಿರುವಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.